ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇರಾನ್ ಅಮೆರಿಕ ಯುದ್ಧದ ಸೀಸ್ ಫೈರ್ ಬಗ್ಗೆ ನೀವು ಈಗಾಗಲೇ ಸಾಕಷ್ಟು ಮಾಹಿತಿಗಳನ್ನು ಓದಿಬಿಟ್ಟಿರ್ತೀರಿ, ಕೇಳಿಬಿಟ್ಟಿರ್ತೀರಿ. ಅದನ್ನು ಮೀರಿದಂಥ ಒಂದಷ್ಟು ಬೇರೆ ಆ್ಯಂಗಲ್ನಲ್ಲಿ, ಬೇರೆ ಆಯಾಮಗಳಲ್ಲಿ ಈ ಘಟನೆಯನ್ನು ತಮ್ಮೆದುರಿಗೆ ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೀನಿ. ಮೊದಲನೇದಾಗಿ ಮೊನ್ನೆ ಮಂಗಳವಾರ ದಿವಸ ಸಂಜೆ ಇರಾನಿನಲ್ಲಿ ಕರಿಯ ಬುರ್ಖಾ ಹಾಕ್ಕೊಂಡು ಸಾಲಾಗಿ ಮಾನವ ಸರಪಳಿ ಮಾಡಿದಂಥ ಮಕ್ಕಳ ವಿಡಿಯೋಗಳನ್ನು ನೋಡಿದ್ನಲ್ಲ, ಆವಾಗ ತಕ್ಷಣದಲ್ಲಿ ನನಗೆ ನೆನಪಾಗಿದ್ದು ದಿಲ್ಲಿಯ ಶಾಹೀನ್ ಬಾಗ್. ಇರಾನ್ ಸರ್ಕಾರ ಕರೆ ಕೊಡುತ್ತೆ, ನೀವು ಮಾಡೋದಾದರೆ ಕ್ಯಾಟಾಸ್ಟ್ರೋಫಿ ಮಾಡಿಬಿಡಿ, ನರಮೇಧವನ್ನು ಮಾಡಿಬಿಡಿ, ನಮ್ಮ ಎಲ್ಲ ಪ್ರಮುಖ ಅಡ್ಡೆಗಳೇನಿದ್ದಾವೆ ಅಂದರೆ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ನು ಮತ್ತೊಂದು ಯಾವ್ಯಾವ ಇದಾವೆ ಅದರ ಸುತ್ತ ನಾವು ನಮ್ಮ ಪ್ರಜೆಗಳನ್ನು ನಿಲ್ಲಿಸ್ಬಿಡ್ತೀವಿ. 1,40,00,000 ಜನ ಬೀದಿಗೆ ಬಂದು ಮಾನವ ಸರಪಳಿ ಮಾಡ್ಕೊಂಡು ನಿಲ್ತಾರೆ, ನೀವು ಬಾಂಬಿಂಗ್ ಮಾಡೋದಾದ್ರೆ ಅವ್ರ ಮೇಲೆ ಮಾಡಿ, ಇಡೀ ನರಮೇಧವನ್ನು ಮಾಡಿ ಹಾಕಿಬಿಡಿ ಅಂತ ಚಾಲೆಂಜ್ ಹಾಕತ್ತೆ ಇರಾನ್ ಸರ್ಕಾರ ಅಮೇರಿಕೆಗೆ. ಅದರ ಫಲಶ್ರುತಿಯಾಗಿ ಅಲ್ಲಿಯ ಮಕ್ಕಳು, ಮಹಿಳೆಯರು, ತರುಣಿಯರು, ಅಲ್ಲಿಯ ವೇಷಭೂಷಣ ಗೊತ್ತಲ್ಲ ನಿಮಗೆ, ಕಪ್ಪನೆಯ ಬುರ್ಖಾ, ಆ ಬುರ್ಖಾ ಹಾಕ್ಕೊಂಡು ಸಾಲಾಗಿ ನಿಂತದ್ದಂಥ ವಿಡಿಯೋಗಳು ಎಲ್ಲ ಕಡೆ ಜಾಗತಿಕ ಮಟ್ಟದಲ್ಲಿ ತೋರಿಸಲಾಗತ್ತೆ. ಹೇಗೆ ಇದೊಂದು ವಾರ್ ಕ್ರೈಮು, ಹೇಗೆ ಇದು ಮಾನವ ಹಕ್ಕಿನ ಉಲ್ಲಂಘನೆ ಯುದ್ಧ ಅನ್ನುವುದನ್ನು ಬಿಂಬಿಸುವ ಆಲೋಚನೆಯಲ್ಲಿ ಮಾಡಿದಂಥ ಕೆಲಸ ಇರಾನ್ ಸರ್ಕಾರದ್ದು. ನೀವು ನೆನಪು ಮಾಡ್ಕೊಳ್ಳಿ, ಡಿಸೆಂಬರ್ 15, 2019ರಿಂದ ಮಾರ್ಚ್ 24, 2020 ದಿಲ್ಲಿಯಲ್ಲಿ ನಡೆದಂಥ ಅಟಾಟೋಪ. CIA NRC ಹೆಸರಿನಲ್ಲಿ ಪ್ರತಿಭಟನೆ ಮಾಡ್ತೀವಿ, ನಮ್ಮನ್ನು ಈ ದೇಶದಿಂದ ಹೊರಗಡೆ ಹಾಕ್ತಾ ಇದ್ದಾರೆ, ನಾವು ಅದಕ್ಕಾಗಿ ಆಮರಣ ಅಂತ ಹೋರಾಟ ಮಾಡ್ತೀವಿ ಅಂಥೇಳಿ ಶಾಹೀನ್ ಬಾಗ್ ಎನ್ನುವಂಥ ಮುಸಲ್ಮಾನ ಕೇಂದ್ರಿತ ಪ್ರದೇಶದ ಮಹಿಳೆಯರು, ತರುಣಿಯರು, ಮಕ್ಕಳು ಬೀದಿಗೆ ಇಳಿದು ಹೋರಾಟ ಮಾಡಿದರು. ಗಂಡಸರದು ಹೋರಾಟ ಇಲ್ಲ, ಹೋರಾಟಕ್ಕೆ ಕರ್ಕೊಂಬಂದು ಬೀದಿಗೆ ತಂದು ನಿಲ್ಲಿಸಿದ್ದು ಅಲ್ಲಿಯ ತರುಣಿಯರನ್ನು, ಅಲ್ಲಿಯ ಮಹಿಳೆಯರನ್ನು, ಅಲ್ಲಿಯ ಮಕ್ಕಳನ್ನು. ಅಂದರೆ ಮತಾಂಧ ಮುಸಲ್ಮಾನರ ಏಕಮೇವ ಅಜೆಂಡಾ ಏನು ಅಂದರೆ ಮಹಿಳೆಯರನ್ನು, ಮಕ್ಕಳನ್ನು ಮುಂದೆ ತಂದು ನಿಲ್ಲಿಸಿ ಬ್ಲ್ಯಾಕ್ ಮೇಲ್ ಮಾಡುವ ತಂತ್ರವನ್ನು ಭಾರತದಲ್ಲಿಯೂ ಕೂಡ ಅನುಷ್ಠಾನ ಮಾಡಲಾಗುತ್ತೆ. ಅದೇ ರೀತಿ ಇರಾನ್ನಲ್ಲಿಯೂ ನಡೆಸುತ್ತೆ. ಜಗತ್ತಿನ ಎಲ್ಲೆಲ್ಲಿ ಇಸ್ಲಾಂ ರಾಷ್ಟ್ರಗಳಿದ್ದಾವೆಯೋ ಅವರೆಲ್ಲರೂ ಕೂಡ ಬ್ಲ್ಯಾಕ್ ಮೇಲ್ ತಂತ್ರಕ್ಕೆ ಬಳಸಿಕೊಳ್ಳುವುದು ಈ ಮಕ್ಕಳನ್ನು, ಹೆಣ್ಣು ಮಕ್ಕಳನ್ನು ಅಂತ. ಇನ್ನು ಇಬ್ಬರು ಜೋಕರ್ಗಳು ಭಾಳ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಈ ಸೀಸ್ ಫೈರ್ ಪ್ರಕರಣದಲ್ಲಿ ಇಬ್ಬರು ಇಂಟರ್ನ್ಯಾಷನಲ್ ಜೋಕರ್ಗಳು ಈ ಬಾರಿ ಬೆತ್ತಲಾದರು. ಪಪ್ಪು ಕೇವಲ ಭಾರತದಲ್ಲಿಲ್ಲ, ಜಾಗತಿಕ ಮಟ್ಟದಲ್ಲಿ ಇಬ್ಬಿಬ್ಬರಿದ್ದಾರೆ ಅನ್ನೋದು ಎಸ್ಟಾಬ್ಲಿಷ್ ಆಯಿತು ಈ ಯುದ್ಧದಿಂದ. ಒಬ್ಬ ಡೊನಾಲ್ಡ್ ಟ್ರಂಪು, ಇನ್ನೊಂದು ಶಹಬಾಜ್ ಶರೀಫ್, ಪಾಕಿಸ್ತಾನದ ಪ್ರಧಾನಮಂತ್ರಿ. ಇವು ಎಂಥ ಮೂರ್ಖ, ಎಂಥ ದಡ್ಡ ಅಂದರೆ ಶಹಬಾಜ್ ಶರೀಫು ಆತನಿಗೆ ಒಂದು ಅಮೇರಿಕೆಯಿಂದ ಡ್ರಾಫ್ಟನ್ನು ಕಳಿಸ್ತಾರೆ ಡೊನಾಲ್ಡ್ ಟ್ರಂಪ್ ಅವರು. ಅದರ ಕಾಪಿಯನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಅಮೇರಿಕೆಯಿಂದ ಪ್ರೈಮ್ ಮಿನಿಸ್ಟರ್ ಶಹಬಾಜ್ ಶರೀಫ್ಗೆ ಡ್ರಾಫ್ಟ್ ಕಳಿಸಲಾಗತ್ತೆ. ಇದನ್ನು ಎಕ್ಸ್ ಹ್ಯಾಂಡಲಲ್ಲಿ, ಟ್ವಿಟರ್ ಹ್ಯಾಂಡಲಲ್ಲಿ ಪಬ್ಲಿಷ್ ಮಾಡುವಂತ ಹಾಕತ್ತೆ. ಆ ಕಂಟೆಂಟ್ ಏನಿರುತ್ತೆ ಅಂತಂದರೆ, ಮಾತುಕತೆಗಳು ಫಲಪ್ರದವಾಗಿ ನಡೀತಾ ಇದ್ದಾವೆ, ಆದ್ದರಿಂದ ಸೀಸ್ ಫೈರನ್ನು ಘೋಷಿಸಿ 2 ವಾರ ಕಾಲ ನಿಮ್ಮ ಬಾಂಬಿಂಗ್ ಏನಿದೆ ಅದನ್ನು ಮುಂದೂಡಿ ಅಂತ ಕೇಳ್ಕೊಳ್ಳುವಂಥ ಒಂದು ಟ್ವೀಟು. ಆ ಟ್ವೀಟು ಶಹಬಾಜ್ ಶರೀಫ್ ಬರೆದದ್ದಲ್ಲ. ಟ್ವೀಟನ್ನು ಬರೆಯೋದು ಅಮೇರಿಕಾದಲ್ಲಿ ಬರೀತಾರೆ. ಶಹಬಾಜ್ ಶರೀಫ್ ಪೇಜ್ನಿಂದ ಹೋಗ್ಬೇಕು. ಶಹಬಾಜ್ ಶರೀಫ್ಗೆ ಇಂಗ್ಲೀಷ್ ಬರಲ್ಲ ಸರಿಯಾಗಿ. ಈತ ಎಂಥ ಮೂರ್ಖ ಶಿಖಾಮಣಿ ಅಂದರೆ, ಡ್ರಾಫ್ಟ್ ಟು ಪ್ರೈಮ್ ಮಿನಿಸ್ಟರ್ ಆಫ್ ಪಾಕಿಸ್ತಾನ್ ಶಹಬಾಜ್ ಶರೀಫ್ ಅಂತ ಇದ್ದದ್ದನ್ನು, ಆ ಡ್ರಾಫ್ಟ್ ಅನ್ನುವುದನ್ನು ಕೂಡ ಡಿಲೀಟ್ ಮಾಡಲಾರದೆ ಮೊದಲನ್ನು ಅಪ್ಲೋಡ್ ಮಾಡಿಬಿಡ್ತಾನೆ. ಅಂದರೆ ಶಹಬಾಜ್ ಶರೀಫ್ಗೆ ಸ್ವಂತ ಬುದ್ಧಿ ಇರಲಾರದೆ ಸೂತ್ರದ ಬೊಂಬೆಯಾಗಿ ಡೊನಾಲ್ಡ್ ಟ್ರಂಪನ ಪರವಾಗಿ ಈತ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋದು ಜಾಗತಿಕ ಮಟ್ಟದಲ್ಲಿ ಎಸ್ಟಾಬ್ಲಿಷ್ ಆಗಿಬಿಡುತ್ತೆ. ಇನ್ನು ಎರಡನೇದ್ದು ಪಪ್ಪು, ಡೊನಾಲ್ಡ್ ಟ್ರಂಪ್ ಅಂತ ಹೇಳಿದೆ. ಹೆಂಗೆ ಇವರು ಡೊನಾಲ್ಡ್ ಟ್ರಂಪು ಪಪ್ಪು ಅಂತ ನೋಡಿ, ಈಗೇನವರು ನಿಬಂಧನೆಗಳನ್ನು, ಷರತ್ತುಗಳನ್ನು ವಿಧಿಸಿದ್ದಾರಲ್ಲ ಇರಾನ್ನವರು, ಇದು ಯಾವುದೂ ಹೊಸದಲ್ಲ. ಈ ಮುಂಚೆಯೂ ಕೂಡ ಇವರು ಅದನ್ನೇ ಕೇಳ್ತಾ ಇದ್ರು, ಈಗಲೂ ಅದನ್ನೇ ಕೇಳ್ತಾ ಇದ್ದಾರೆ. ಈ ಊರ ಮೇಲೆ ಹಾಕಿರುವಂಥ ಸ್ಯಾಂಕ್ಷನ್ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟದ್ದು. ಇದನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತಲೇ ಅವ್ರ ಮೇಲೆ 2 ಬಾರಿ ಪ್ರಾಥಮಿಕವಾಗಿ ಮತ್ತು ಪ್ರಿಲಿಮಿನರಿ ಆ್ಯಂಡ್ ಸೆಕೆಂಡರಿ 2 ಸ್ಯಾಂಕ್ಷನ್ಗಳು ಅದೇ ಕಾರಣಕ್ಕಾಗಿ ಹಾಕಿದಂಥ ಸ್ಯಾಂಕ್ಷನ್ಗಳು. ಅದೇ ಷರತ್ತುಗಳನ್ನು, ಅದೇ ನಿಬಂಧನೆಗಳನ್ನು ಡೊನಾಲ್ಡ್ ಟ್ರಂಪ್ಗೆ 10 ಅಂಶಗಳಲ್ಲಿ
ಇರಾನ್ ಸರ್ಕಾರ ಕಳಿಸ್ಕೊಡುತ್ತೆ. ಯಾರ ಮೂಲಕ? ಪೋಸ್ಟ್ಮ್ಯಾನ್ ಆದಂಥ, ಪಪ್ಪು ಆದಂಥ ಇಂಟರ್ನ್ಯಾಷನಲ್ ಖಿಲಾಡಿ ಶಾಬಾಜ್ ಶರೀಫ್ ಮೂಲಕ. ಅದನ್ನು ನೋಡಿದ ತಕ್ಷಣ ಡೊನಾಲ್ಡ್ ಟ್ರಂಪ್ ಅದಕ್ಕೆ ಉತ್ತರವನ್ನು ಬರೀತಾರೆ, ನೆಗೋಷಿಯೇಬಲ್ ಕಂಡೀಷನ್ಸ್. ಅಂದರೆ ಇವು ಚರ್ಚೆ ಮಾಡಿ ವ್ಯವಹಾರ ಡೀಲ್ ಮಾಡಬಹುದಾದಂಥ ಷರತ್ತುಗಳಂತೀವಿ. ಹಾಗಾದರೆ ನೀವು 39 ದಿವಸ ಯುದ್ಧವನ್ನು ಯಾಕೆ ಮಾಡಿದ್ರಿ? ಆ ಅಂಶಗಳೇನಿದ್ವು? ಅಂಶಗಳು ನಿಮ್ಗೆ ಗೊತ್ತಿರುವಂಥ ಅಂಶಗಳೇ. ಮೊದಲೇದಾಗಿ ನಮ್ಮ ರಾಷ್ಟ್ರದಲ್ಲಿ ಆದಂಥ ಹಾನಿಯನ್ನು ನೀವು ಪರಿಹಾರ ಮಾಡಿ ಕೊಡಬೇಕು. ಅದಕ್ಕೆ ಕೊಡಬೇಕಾದಂಥ ರೀಕನ್ಸ್ಟ್ರಕ್ಷನ್ಗೆ ಬೇಕಾದಂಥ ದುಡ್ಡನ್ನು, ಪರಿಹಾರವನ್ನು ನೀವು ಕೊಡಬೇಕು. ಹಾಗಾದ್ರೆ ಉಳಿದ ರಾಷ್ಟ್ರಗಳೇನು ಮಾಡಿದ್ದಾವೆ? ಅಲ್ಲ ರೀ, ಒಂದು ರಾಷ್ಟ್ರ ಅಲ್ಲ, ಎರಡು ರಾಷ್ಟ್ರ ಅಲ್ಲ, ಕೊಲ್ಲಿ ರಾಷ್ಟ್ರಗಳು ಎಲ್ಲ ದೇಶದ ಮೇಲೆ, ಟರ್ಕಿಯನ್ನು ಹೊರತುಪಡಿಸಿ ಎಲ್ಲ ರಾಷ್ಟ್ರಗಳ ಮೇಲೆ ನೀವು ದಾಳಿ ಮಾಡಿದ್ದೀರಿ. ಅವ್ರಿಗೆ ಯಾರು ಪರಿಹಾರ ಕೊಡೋರು? ಅದರ ಪ್ರಶ್ನೆ ಇಲ್ಲ, ಇರಲಿ, ವಿಷಯ ಅದಲ್ಲ. ವಿಷಯ ಹೇಗೆ ಇವರು ಪಪ್ಪು, ಹೇಗೆ ಈತ ಇಂಟರ್ನ್ಯಾಷನಲ್ ಜೋಕರ್ ಅನ್ನೋದನ್ನು ಹೇಳ್ತೇನೆ. ಇರಾನಿದು ಒಂದೇ ಕಂಡೀಷನ್ನು. ಎರಡನೇದ್ದು ಸ್ಟ್ರೇಟ್ ಆಫ್ ಹಾರ್ಮೋಸ್ ಮೇಲೆ ಇರಾನಿನ ಸಾರ್ವಭೌಮತೆ. ಇರಾನ್ನ ಜಲಸಂಧಿಯನ್ನು ಸುಗಮಗೊಳಿಸ್ತೇವೆ, ಆದರೆ ನಮ್ಮ ನಿಯಂತ್ರಣದಲ್ಲಿ, ನಮ್ಮ IRGC ನಿಯಂತ್ರಣದಲ್ಲಿ ಅದಿರ್ತದೆ. ಇವರ ಸಮನ್ವಯದ ಮೂಲಕ ಅಲ್ಲಿ ಹಡಗುಗಳ ಸಂಚಾರ ನಡೆಯುತ್ತೆ. ಇದು ಯಾವ ರೀತಿಯದಾದಂಥ ನಿಬಂಧನೆ? ಹಾರ್ಮೋಸ್ ಜಲಸಂಧಿಯನ್ನು ಖಾಲಿ ಮಾಡಿಸ್ತೇನೆ ಅಂತಾನೆ 39 ದಿವಸ ಯುದ್ಧ ಮಾಡಿದ್ದು. ನಾವು ತಯಾರು ಮಾಡುವಂಥ ಮಿಸೈಲ್ಗಳು, ಯುರೇನಿಯಂ ಎನ್ರಿಚ್ಮೆಂಟನ್ನು ನೀವು ನಿಲ್ಲಿಸಬಾರ್ದು, ಅದ್ರ ಮೇಲೆ ನೀವು ಯಾವುದೇ ರೀತಿಯದಾದಂಥ ನಿಷೇಧವನ್ನು ಹೇರಬಾರ್ದು. ಅದು ಮೂರನೇ ಕಂಡೀಷನ್. ಅದು ಕೂಡ ನೆಗೋಷಿಯೇಬಲ್ ಕಂಡೀಷನ್ ಅಂತ ಡೊನಾಲ್ಡ್ ಟ್ರಂಪ್ ಒಪ್ಕೊಂಡಿದ್ದಾರೆ. ನೀವು ಹೇಳ್ತಾ ಹೋದರೆ ಇರುವಂಥ 10 ಕಂಡೀಷನ್ಗಳು ಕೂಡ ಯಾವುದೇ ಕಾರಣಕ್ಕೂ ಒಪ್ಪಿತ ಆಗಬಹುದಾದಂಥ ಒಂದೇ ಒಂದು ಷರತ್ತು ಅದರಲ್ಲಿಲ್ಲ. ಅಷ್ಟೇ ಅಲ್ಲ, ಖಾಯಮ್ಮಾಗಿ ನಮ್ಮ ಮೇಲೆ ಯುದ್ಧವನ್ನು ನೀವು ಸಾರಬಾರ್ದು. ಶಾಶ್ವತವಾಗಿ ಯುದ್ಧ ನಮ್ಮ ಮೇಲೆ ಆಗೋದಿಲ್ಲ. ಯಾವ ಅಧ್ಯಕ್ಷ ಆ ರೀತಿಯದಾದಂಥ ಸಂಧಾನಕ್ಕೆ, ಅಂಥದ್ದೊಂದು ಷರತ್ತಿಗೆ ಸಹಿ ಹಾಕಲಿಕ್ಕೆ ಸಾಧ್ಯ ಅನ್ನೋದನ್ನು ದಯವಿಟ್ಟು ನನಗೆ ನೀವು ತಿಳಿಸಬೇಕು. ಒಂದೇ ಒಂದು ಷರತ್ತು ಕೂಡ ಒಪ್ಪಿಗೆ ಆಗದೆ ಹೋಗುವಂಥ ಷರತ್ತುಗಳಿದ್ದರೂ ಕೂಡ ಡೊನಾಲ್ಡ್ ಟ್ರಂಪ್ ಇದ್ದಕ್ಕಿದ್ದ ಹಾಗೆ 90 ನಿಮಿಷಗಳ ಮುಂಚೆ, ಅಂದರೆ ಯಾವ 8 ಗಂಟೆಯ ಈಸ್ಟರ್ನ್ ಟೈಮ್ ಡೆಡ್ಲೈನನ್ನು ಘೋಷಿಸಿದ್ರೋ ಅದಕ್ಕೆ 90 ನಿಮಿಷಗಳ ಮುಂಚೆ ತರಾತುರಿಯಲ್ಲಿ ಒಪ್ಪಿಬಿಡ್ತಾರೆ. ತರಾತುರಿಯಲ್ಲಿ ಒಪ್ಪಿದ ತಕ್ಷಣ ಸೀಸ್ ಫೈರ್ ಆಯಿತು ಅಂತ ಹೇಳ್ಬಿಡ್ತಾರೆ. ಯಾವಾಗಲೂ ಸೀಸ್ ಫೈರ್ ಅನ್ನೋದಕ್ಕೆ ಒಂದು ಕಾಲಮಾನವನ್ನು ನಿಗದಿಪಡಿಸಲಾಗುತ್ತೆ. ಅದಕ್ಕೊಂದು ಕಾರಣ ಇದೆ. ಏನಂದರೆ, ಯುದ್ಧ ಮಾಡುವವರು ಯುದ್ಧದ ಗ್ರೌಂಡ್ ಝೀರೋದಲ್ಲಿರ್ತಾರೆ. ಆ ಗ್ರೌಂಡ್ ಝೀರೋದಲ್ಲಿರೋರು ಅವರಿಗೆ ಕಮ್ಯುನಿಕೇಷನ್ ಆಗಬೇಕಾಗತ್ತೆ. ಅವರಿಗೆ ಅಲ್ಲಿ ರಾಜಕೀಯ ಪೊಲಿಟಿಕಲ್ ಟೇಬಲ್ ಮೇಲೆ ನಡೆದಂಥ ಮಾತುಕತೆಯ ಸಂಧಾನದ ಮಾಹಿತಿ ಇರೋದಿಲ್ಲ. ಅದು ಕಮಾಂಡರ್ಗೆ ಹೋಗಬೇಕು, ಚೀಫ್ ಕಮಾಂಡರ್ಗೆ. ಚೀಫ್ ಕಮಾಂಡರು ಕೆಳಗಡೆ ಇರುವಂಥ ಶಿಷ್ಟಾಚಾರದ ಪ್ರಕಾರ ಎಲ್ಲರಿಗೂ ಆ ವಿಷಯವನ್ನು ತಿಳಿಸಬೇಕಾದ ಅನಿವಾರ್ಯತೆ ಇರುತ್ತೆ. ಇದೆಲ್ಲವೂ ಆಗಲಿಕ್ಕೆ ಒಂದು ಕಾಲಘಟ್ಟ ಅಂತ ಇರುತ್ತೆ. 12 ತಾಸು, 16 ತಾಸು, 18 ತಾಸು ಅಂತ ಇರುತ್ತೆ. ಅಷ್ಟು ಆದ ಮೇಲೆ, ಅಂದರೆ 12ನೇ ಮಂಗಳವಾರ ದಿವಸ ಮಾತುಕತೆ ಆಗಿದೆ, ಸೀಸ್ ಫೈರ್ ಘೋಷಿಸಿದ್ದೀವಿ ಅಂದರೆ ಬುಧವಾರ ದಿವಸ ಅದು ಚಾಲ್ತಿಗೆ ಬರುವ ಹಾಗೆ ಒಂದು ಕಾಲಮಿತಿಯನ್ನು ಘೋಷಿಸಬೇಕಾಗತ್ತೆ. ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ಸೀಸ್ ಫೈರ್ ಇರೋದಿಲ್ಲ, ಅಥವಾ ಬೆಳಗ್ಗೆ 6ರಿಂದ ಇರಾನ್ ಕಾಲಮಾನವು ಅಮೆರಿಕ ಕಾಲಮಾನಕ್ಕೆ ತಕ್ಕ ಹಾಗೆ ಇಷ್ಟು ಗಂಟೆಯಿಂದ ಸೀಸ್ ಫೈರ್ ಇರೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಬೇಕಾಗತ್ತೆ. ಏನು ಹೇಳಲಾರ್ದೆ ಈಗ ಸೀಸ್ ಫೈರನ್ನು ಘೋಷಿಸಿಬಿಟ್ಟಿದ್ದೀವಿ ಅಂತ ಹೇಳಿದರೆ, ಈ ಕಡೆಯಿಂದ ಬಹರಾನ್ ಮೇಲೆ ದಾಳಿ ಮಾಡ್ತಾ ಇದೆ ಇರಾನು, ಆ ಕಡೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೇಲೆ ದಾಳಿ ಮಾಡಿದೆ, ಆ ಕಡೆ ಇಸ್ರೇಲು ತನ್ನ ದಾಳಿಯನ್ನು ಮುಂದುವರಿಸಿದೆ. ಹಾಗಾದರೆ ಇವರ ಶಾಂತಿ ಸಂಧಾನ ಏನು? ಇವರ ಸೀಸ್ ಫೈರ್ ಯಾವುದು? ನಿಜವಾಗ್ಲೂ ಇವರು ಪಪ್ಪುಗಳು ಹೌದಾ ಅಲ್ವಾ ಅನ್ನೋದನ್ನು ನೀವು ಸ್ಪಷ್ಟವಾಗಿ ನನಗೆ ಹೇಳಬೇಕೀಗ. ಆ ರೀತಿಯ ಜಾಗತಿಕ ಮಟ್ಟದ ವೈಶ್ವಿಕ ವಿದ್ಯಮಾನಗಳು ನಡೀತಾ ಇದ್ದಾವೆ. ಈ ಜಾಗತಿಕ ವಿದ್ಯಮಾನಗಳನ್ನು ಉಳಿದ ಬೃಹತ್ ರಾಷ್ಟ್ರಗಳು ನೋಡ್ಕೊಂಡು ಕೂತಿರುವಂಥ ಏನು ಅತ್ಯಂತ ಏನಂತಾರೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜಗತ್ತು ನಿಂತಿದೆ. ಬ್ರಿಟನ್ ಮಾತಾಡ್ತಾ ಇಲ್ಲ, ಜಪಾನ್ ಮಾತಾಡ್ತಾ ಇಲ್ಲ, ಆಮೇಲೆ ಆಸ್ಟ್ರೇಲಿಯಾ ಯಾವ ದೇಶಗಳು ಕೂಡ ಸಂಧಾನಕ್ಕೆ ಮುಂದೆ ಬರಲಿಲ್ಲ. ಸ್ವತಃ ಡೊನಾಲ್ಡ್ ಟ್ರಂಪು ಭಾರತಕ್ಕೆ ಮಾತಾಡಿದರು. ನರೇಂದ್ರ ಮೋದಿಯವರು ಎಷ್ಟು ಬೇಕೋ ಅಷ್ಟು ಮಾತಾಡಿದರು. ಇರಾನ್ನವರು ಯುದ್ಧ ನಿಲ್ಲಿಸಿ ಅಂತ ಹೇಳುವ ಸ್ಥಿತಿಯಲ್ಲಿ ನರೇಂದ್ರ ಮೋದಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅವರ ಧಾರ್ಮಿಕ ನಾಯಕನನ್ನು ಹೊಡೆದಿದ್ದಾರೆ, ಇವರಾಗಿ ಯುದ್ಧವನ್ನು ಮಾಡಿದ್ದಾರೆ. ಡೊನಾಲ್ಡ್ ಟ್ರಂಪ್ಗೆ ನೀನು ಯುದ್ಧವನ್ನು ನಿಲ್ಲಿಸು ಅಂತ ಹೇಳುವ ಮನಸ್ಥಿತಿಯಲ್ಲಿ ನರೇಂದ್ರ ಮೋದಿಯವರಿಲ್ಲ. ಯುದ್ಧ ಜಗತ್ತಿಗೆ ಒಳ್ಳೆಯದಲ್ಲ ಅನ್ನುವಂಥ ಸಾರ್ವತ್ರಿಕವಾದಂಥ ಹೇಳಿಕೆಯನ್ನು ಕೊಡಬಹುದೇ ವಿನ ನೀವು ನಿಲ್ಲಿಸಿಬಿಡಿ ಅಂತ ಹೇಳಲಿಕ್ಕೆ
ಅಥವಾ ನಿಲ್ಲಿಸಲಿಕ್ಕೆ ನಾನು ನಿಬಂಧನೆಗಳ ಮಧ್ಯೆ ರಾಜಿ ಮಾಡ್ತೀನಿ ಅಂತ ಹೇಳುವಂಥ ಸ್ಥಿತಿಯಲ್ಲಿ ಯಾವ ದೇಶಗಳು ಇರಲಿಲ್ಲ. ಕೊನೆಗೆ ಇವರಿಗೆ ಸೂತ್ರಧಾರ ಅಂತ ಸಿಕ್ಕಿದ್ದು ಪಾಕಿಸ್ತಾನದ ಜೋಕರ್. ನೋಡಿ ಎಂಥ ವಿಚಿತ್ರ ಸನ್ನಿವೇಶದಲ್ಲಿ ನಾವು ಇವತ್ತು ಇದ್ದೀವಿ ಅಂತಂದರೆ, ಸೀಸ್ ಫೈರ್ ಘೋಷಣೆ ಆಗಿದೆ. ಇಸ್ರೇಲ್ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಾ ಯಾವುದೇ ಕಾರಣಕ್ಕೂ ಲೆಬನಾನಿನ ಮೇಲೆ, ದಕ್ಷಿಣ ಲೆಬನಾನ್ ಮೇಲೆ ಮಾಡ್ತಾ ಇರುವಂಥ ದಾಳಿಯನ್ನು ನಿಲ್ಲಿಸೋದಿಲ್ಲ ಅಂತ ಹೇಳಿದೆ. ನಾನು ಹಿಜ್ಬುಲ್ಲಾ ಉಗ್ರರನ್ನ ಹೊಡಿತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇರಾನ್ ಏನು ಹೇಳ್ತದೆ, ಇರಾನು ನಾನು ಮಾತ್ರ ಅಲ್ಲ, ನನ್ನ ಜೊತೆ ಇರುವಂಥ ಉಳಿದ ಉಗ್ರ ಸಂಘಟನೆಗಳು ಯಾವಿದಾವಲ್ಲ, ಪ್ರಾಕ್ಸಿಗಳು, ಹೌತಿ ಉಗ್ರರು ಇರಬಹುದು, ಹಿಜ್ಬುಲ್ಲಾದವ್ರು ಇರಬಹುದು, ಹಮಾಸ್ ಉಗ್ರರು ಇರಬಹುದು, ಅವ್ರು ಯಾರ ಮೇಲೆಯೂ ದಾಳಿ ಮಾಡೋದಿಲ್ಲ ಅಂತ ಇವ್ರಿಗೆ ಬರೆದು ಕೊಡ್ಬೇಕಂತೆ. ಇಸ್ರೇಲ್ ಅನ್ನು ಬರೆದು ಕೊಡ್ಲಿಕ್ಕೆ ಸಿದ್ಧ ಇದೆಯಾ? ಜೊತೆಗೆ ಯುರೇನಿಯಂ ಎನ್ರಿಚ್ಮೆಂಟ್ ಮಾಡುವುದನ್ನು ನಿಲ್ಲಿಸುವಂತ ಹೇಳುವ ಹಾಗಿಲ್ಲ, UNSCನಲ್ಲಿ ನಮಗೆ ಅನುಮತಿಯನ್ನು ಕೊಡಿಸ್ಬೇಕು, ಆ ಕಂಡೀಷನ್ ಹಾಕಿದೆ. ಜೊತೆಗೆ ತಾನು ಜಜಿಯಾ ವಸೂಲಿ ಮಾಡುವುದನ್ನು ನಿಲ್ಲಿಸುವುದಿಲ್ಲ. $2 ಮಿಲಿಯನ್, ಪ್ರತಿ ಹಡಗು $2 ಮಿಲಿಯನ್ ಕೊಡಬೇಕಂತೆ. ಅದನ್ನು ಅರ್ಧ ಇವ್ರಿಟ್ಕೋತಾರಂತೆ, ಅರ್ಧ ಒಮಾನಿಗೆ ಕೊಡ್ತಾರಂತೆ. ಯಾಕಂದ್ರೆ ಅಲ್ಲಿ ಅವರು ಕೂಡ ಆ ಜಲಸಂಧಿಗೆ ಸೇರ್ಕೊತದೆ. ಆದ್ದರಿಂದ ಈ ರೀತಿಯದಾದಂಥ ಲೆಕ್ಕಾಚಾರಗಳನ್ನು ಅದು ಹಾಕ್ತಾ ಇದೆ. ಹಾಗಾದರೆ ಈಗ ಮುಂದೆ ಏನು? ಮುಂದೆ ಭಾಳ ಇಂಟ್ರೆಸ್ಟಿಂಗ್ ಆಗಿರೋದು ಈಗಲೇ 15 ನಿಮಿಷದಲ್ಲಿ ಈ ಕಾಲಮಿತಿ 15 ದಿವಸಕ್ಕೆ ಮುಗಿಯತ್ತೆ ಅಂದ್ಕೊಳ್ಳಿ. ಸೋಮವಾರ ದಿವಸ ಮಾತುಕತೆ ಆಡ್ತೀನಿ ಅಂತ ಶಹಬಾಜ್ ಶರೀಫು ಇಸ್ಲಾಮಾಬಾದ್ನಲ್ಲಿ ಸಭೆ ಕರೀತಾರಂತೆ. ಮಾತಾಡಬೇಕಾದವರು ಮಾರ್ಕೋ ರೂಬಿಯೋ ಮತ್ತು JD ವ್ಯಾನ್ಸ್ ಉಪಾಧ್ಯಕ್ಷ. ಇವರಿಬ್ಬರು ಯುದ್ಧಕ್ಕೆ ವಿರುದ್ಧವಾಗಿದ್ದಂಥವ್ರು. ಯಾವುದೇ ಕಾರಣಕ್ಕೂ ಇರಾನ್ ಮೇಲೆ ದಾಳಿಯನ್ನು ಮಾಡಬೇಡಿ, ಇಸ್ರೇಲ್ ಮಾತನ್ನು ಕೇಳಿಕೊಂಡು ನಾವು ಯುದ್ಧಕ್ಕೆ ಕೇಳಿದ್ರೆ ಬರ್ಬಾದಾಗಿಬಿಡ್ತೀವಿ ಅಂತ ಹೇಳಿದವರು JD ವ್ಯಾನ್ಸ್ ಮತ್ತು ಮಾರ್ಕೋ ರೂಬಿಯೋ. ಆದ್ದರಿಂದ ಕಳೆದ 38 ದಿನಗಳಲ್ಲಿ ಇವರ ಹೇಳಿಕೆಗಳೇ ನಿಮಗೆ ಎಲ್ಲೂ ಸಿಗೋದಿಲ್ಲ. ಒಂದೋ ಎರಡೋ ಹೇಳಿಕೆಗಳನ್ನ ಬಿಟ್ಟರೆ JD ವ್ಯಾನ್ಸ್ ಎಲ್ಲಿಯೂ ಆ ಹೇಳಿಕೆಯನ್ನೇ ಕೊಟ್ಟಿಲ್ಲ. ಆತ ಪೋಲೆಂಡ್ನಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ. ಮಾತುಕತೆಗೆ ಬರೋದಾದ್ರೆ ಇಲ್ಲಿಗೆ ಬರ್ರಿ ಅಂತ ಇದ್ದಾರೆ. ಇಸ್ಲಾಮಾಬಾದ್ಗೆ ಆತ ಬರುವ ಸಾಧ್ಯತೆ ತೀರಾ ಅಂದರೆ ತೀರಾ ಕಡಿಮೆ ಇದೆ. ಮುಂಚೆ ಇದ್ದಂಥ ಇಬ್ಬರು ಏನಿದ್ರಲ್ಲ ಅವ್ರನ್ನ ಕೈ ಬಿಡಲಾಗಿದೆ, ಸಂಧಾನಕಾರರನ್ನ, ಒಬ್ಬ ಅಳಿಯ ಒಬ್ಬ ಗೆಳೆಯ. ಅವ್ರನ್ನ ಈಗಾಗಲೇ ಡೊನಾಲ್ಡ್ ಟ್ರಂಪ್ ಕೈ ಬಿಟ್ಟಿದ್ದಾರೆ. ಡೊನಾಲ್ಡ್ ಟ್ರಂಪ್ಗೆ ಹೇಗೆ ಯುದ್ಧವನ್ನು ನಿಲ್ಲಿಸಬೇಕು ಅನ್ನೋದು ಭಾಳ ದೊಡ್ಡ ತಲೆನೋವಾಗಿತ್ತು ಅನ್ನುವುದು ನಿನ್ನೆ ಸಂಜೆ ನಡೆದಂಥ ವಿದ್ಯಮಾನದಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕ್ಯಾಲಿಫೋರ್ನಿಯಾದಲ್ಲಿ 5.32 ಪರ್ ಗ್ಯಾಲನ್ ಪೆಟ್ರೋಲ್ ಆಗಿದೆ ರೇಟು. $5.32 ಕ್ಯಾಲಿಫೋರ್ನಿಯಾದಲ್ಲಿದೆ. ಕೆಲವೊಂದು ಕಡೆ $4.96 ಇದೆ, ಕೆಲವು ಕಡೆ 4.02 ಇದೆ. ಆ ಮಟ್ಟಿಗೆ ಪೆಟ್ರೋಲಿಯಂ ಉತ್ಪನ್ನಗಳ ರೇಟು, ಪೆಟ್ರೋಲ್ ಒಂದೊಂದು ಗ್ಯಾಲನ್ಗೆ ಆ ಮಟ್ಟಿಗೆ ಅಮೆರಿಕದಲ್ಲಿ ರೇಟ್ ಏರಿದೆ. ಜನ ಇನ್ನಿಲ್ಲದ ಹಾಗೆ ಜರ್ಜರಿತಗೊಂಡಿದ್ದಾರೆ ಯುದ್ಧದಿಂದ. ಇದರಿಂದ ಒಳ್ಳೆಯದಾಯಿತು, ಡೊನಾಲ್ಡ್ ಟ್ರಂಪ್ ಭಾಳ ದೊಡ್ಡ ಮಟ್ಟದಲ್ಲಿ ಗೆಲುವನ್ನು ಸಂಪಾದಿಸಿಕೊಂಡು ಬಂದ ಅಂತ ಹೇಳಲಿಕ್ಕೆ ಒಬ್ಬರು ಸಿದ್ಧರಿಲ್ಲ. ಗೆದ್ದಿದ್ದೀನಿ ಅಂತ ಡೊನಾಲ್ಡ್ ಟ್ರಂಪ್ ತಮಗೆ ತಾವು ಹೇಳ್ಕೊತಾ ಇದ್ದಾರೆ. ಅವರ ಆತ್ಮಸಾಕ್ಷಿ ಅದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಅಮೇರಿಕೆಯ ಸೈನ್ಯವನ್ನು ಯಾವ ರೀತಿ ನುಚ್ಚು ನೂರು ಮಾಡಿ ಬಿಸಾಕ್ತು ಇರಾನ್ ಅಂದರೆ, ನಿಜವಾದ ಉಗ್ರ ರಾಷ್ಟ್ರ, ನಿಜವಾದ ರಷ್ಯಾ ಚೈನಾದ ಸಹಾಯವನ್ನು ತಗೊಂಡು ಇಷ್ಟು ಸುದೀರ್ಘ ಕಾಲ ಯುದ್ಧವನ್ನು ಅದು ನಡೆಸಬಹುದು ಅಂತ ಜಗತ್ತಿಗೆ ಗೊತ್ತಿರಲಿಲ್ಲ. ಆ ಕೆಲಸವನ್ನು ಈಗ ಇರಾನ್ ಮಾಡಿ ಮುಗಿಸ್ಬಿಡ್ತೀವಿ. ಈಗಿರುವ ಪ್ರಶ್ನೆ ಏನು ಹಂಗಂದರೆ, ಈಗಿರುವ ಪ್ರಶ್ನೆ ಏನಂದರೆ, ಒಟ್ಟು 11 ಬೇಸ್ಗಳಿದೆ ಅಮೇರಿಕದ. ಇರಾಕ್ನಿಂದ ಹಿಡಿದು ಒಮಾನ್ವರೆಗೂ 11 ಏರ್ ಬೇಸ್ಗಳಿದ್ದಾವೆ. ಕೆಲವೊಂದು ಆರ್ಮಿ ಬೇಸು, ಕೆಲವೊಂದು ನೇವಲ್ ಬೇಸು, ಕೆಲವೊಂದು ಏರ್ಫೋರ್ಸ್ ಬೇಸ್ಗಳಿದ್ದಾವೆ. ಈ ಏರ್ ಬೇಸ್ಗಳನ್ನು ನಾವು ಇಟ್ಟುಕೊಳ್ಳುವುದರಿಂದ ನಮಗೆ ಕ್ಷೇಮ ಇಲ್ಲ ಅನ್ನುವುದು ಕೊಲ್ಲಿ ರಾಷ್ಟ್ರಗಳಿಗೆ ಸ್ಪಷ್ಟವಾಗಿ ಗೊತ್ತಾಗಿ ಹೋಗಿದೆ. ಇವರಿದ್ದರೆ ನಮ್ಮನ್ನು ಹೊಡೆದು ಸಾಯಿಸ್ತಾರೆ ಇರಾನ್ನವರು. ಇರಾನ್ ಅನ್ನುವುದು ಬ್ರಹ್ಮ ರಾಕ್ಷಸ, ಇದು ನಮ್ಮನ್ನು ಮುಗಿಸತ್ತೆ, ಇವತ್ತೆಲ್ಲ ನಾಳೆ ನಮ್ಮನ್ನು ಮುಗಿಸತ್ತೆ. ನಮ್ಮ ವಿಶ್ವಾಸಾರ್ಹತೆ, ನಮ್ಮ ಇನ್ಫ್ರಾಸ್ಟ್ರಕ್ಚರು, ನಮ್ಮ ಆಮದನಿ, ನಮ್ಮ ಸಂಪಾದನೆ ಎಲ್ಲವನ್ನು ನುಂಗಿ ನೀರು ಕುಡಿದಿದೆ ಇರಾನು. ಇವರು ಅಮೇರಿಕಾದವ್ರು ಬಂದು ನಮ್ಮಲ್ಲಿ ಬೇಸನ್ನು ಇಟ್ಕೊಂಡ್ರೆ ನಮಗೆ ಅದರಿಂದ ಯಾವುದೇ ಲಾಭ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಇಷ್ಟೂ ರಾಷ್ಟ್ರಗಳಿಗೆ ಗೊತ್ತಾಗಿದೆ. ಹೀಗಾಗಿ ಮುಂದಿನ ಜಿಯೋಪಾಲಿಟಿಕಲ್ ಸಿಚುವೇಶನ್ ಹೇಗಿರುತ್ತೆ, ಪರಿಸ್ಥಿತಿ ಹೇಗಿರುತ್ತೆ, ಯಾವ್ಯಾವ ರಾಷ್ಟ್ರಗಳು ಯಾರ್ಯಾರ ಜೊತೆ ಡೀಲನ್ನು ಮಾಡ್ಕೋಬೇಕು ಅವ್ರ ಜೊತೆ ಮಾಡ್ಕೊಳ್ಳಿಕ್ಕೆ ಸನ್ನದ್ಧರಾಗ್ತಾರೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಏನೇನು ಪ್ರಾಂತ್ಯಗಳಿದ್ದಾವೆ ಅವೆಲ್ಲ ಭಾರತದ ಜೊತೆ ತುಂಬ ಚೆನ್ನಾಗಿರುವಂಥ ರಿಲೇಷನ್ಗಳನ್ನು ಇಟ್ಕೊಂಡಿದ್ದಾವೆ. ಉಳಿದ ಕೆಲ ರಾಷ್ಟ್ರಗಳು ಚೈನಾದ ಜೊತೆ ಕೈ ಜೋಡಿಸ್ತವೆ. ಅಮೇರಿಕೆಯ ಜೊತೆ ನಿಲ್ತೀನಿ ಅಂತ ಹೇಳುವಂಥ ಯಾವ ರಾಷ್ಟ್ರಗಳು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಗಮನಿಸಿ ನೋಡಿ. ಜೊತೆಗೆ ಇಷ್ಟು ಬೇಸ್ಗಳಿದಾವಲ್ಲ, 11 ಬೇಸ್ಗಳು, 11 ಬೇಸ್ಗಳಲ್ಲಿ ಇವರ ಮಿಲಿಟರಿಯ
ಜನರೇ ಇಲ್ಲ, ಎಲ್ಲರೂ ಹೋಗಿ ಹೋಟೆಲ್ನಲ್ಲಿ ಸೆಟ್ಲ್ ಆಗಿದ್ದಾರೆ. ಯಾವಾಗ ಇರಾನ್ ದಾಳಿ ಮಾಡುತ್ತೋ ಅನ್ನೋ ಭಯದಲ್ಲಿ ಯಾರೂ ಕೂಡ ಬೇಸ್ನಲ್ಲಿಲ್ಲ, ಎಲ್ಲರೂ ಜಾಗ ಖಾಲಿ ಮಾಡ್ಕೊಂಡು ಹೊರಟೋಗಿದ್ದಾರೆ. ತಮ್ಮನ್ನೇ ತಾವು ರಕ್ಷಿಸಿಕೊಳ್ಳಲಾರದವರು ನಮ್ಮ ದೇಶವನ್ನು ಏನು ರಕ್ಷಿಸ್ತಾರೆ ಅಂತ ಕೊಲ್ಲಿ ರಾಷ್ಟ್ರಗಳು ಈಗ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡ್ತವೆ. ಎಂಥ ಸಂದಿಗ್ಧ ಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ ಇಬ್ಬರು ಇಂಟರ್ನ್ಯಾಷನಲ್ ಜೋಕರ್ಗಳು ಅಂದರೆ ನಂಬಲಿಕ್ಕೆ ಸಾಧ್ಯ. ಆಯ್ತಪ್ಪ, ಇಷ್ಟೆಲ್ಲ ಆಯಿತು, ಹಾಗಾದರೆ ಇರಾನು ಗೆದ್ದು ಬಿಡ್ತಾ ಯುದ್ಧವನ್ನು? ಇರಾನ್ ಹಠಮಾರಿತನದಲ್ಲಿ ಗೆಲುವನ್ನು ನೋಡಿರಬಹುದು, ಆದರೆ ಇರಾನ್ಗೆ ಆಗಿರುವಂಥ ನಷ್ಟ ಇದೆಯಲ್ಲ, ನಿನ್ನೆ ಒಂದೇ ಒಂದು ದಿನದಲ್ಲಿ ಅದರ ಮೇಲಾದಂಥ ದಾಳಿಯಿಂದ ಚೇತರಿಸ್ಕೊಳ್ಳಿಕ್ಕೆ 10 ವರ್ಷ ಬೇಕು. ಅವರ ರೈಲ್ವೆ ಬ್ರಿಡ್ಜ್ ಉಳಿದಿಲ್ಲ, ಅವರ ಈ ಯಾವ ಕಾರ್ಗ್ ಐಲ್ಯಾಂಡ್ ಇದೆಯಲ್ಲ, ಕಾರ್ಗ್ ಐಲ್ಯಾಂಡ್ಗಿದ್ದಂಥ ಸೇತುವೆಯನ್ನು ಒಡೆದು ಹಾಕಲಾಗಿದೆ, ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ನಾಶ ಮಾಡಲಾಗಿದೆ. ಎಷ್ಟು ಅವರನ್ನು ನಾಮಾವಶೇಷ ಮಾಡಲಿಕ್ಕೆ ಸಾಧ್ಯವೋ ಅಷ್ಟನ್ನು ಕೂಡ ಇಸ್ರೇಲ್ ಮಾಡಿ ಬಿಸಾಕಿದೆ. ಹೋಗಲಿ, ಇಸ್ರೇಲ್ ಆದರೂ ಗೆಲುವನ್ನು ಸಂಪಾದಿಸಿದೆಯಾ? ಇಸ್ರೇಲ್ ಇರಾನ್ ಮೇಲೆ ದಾಳಿಯನ್ನು ನಿರಂತರವಾಗಿ ಮಾಡ್ತು, ಹಿಜ್ಬುಲ್ಲಾ ಉಗ್ರರನ್ನ ಒಂದಷ್ಟು ಹುಟ್ಟಡಗಿಸ್ತು ಅನ್ನೋದು ಬಿಟ್ಟರೆ ಸ್ವತಃ ತನ್ನ ನ್ಯೂಕ್ಲಿಯರ್ ಪ್ಲ್ಯಾಂಟನ್ನು ಉಳಿಸ್ಕೊಳ್ಳಿಕ್ಕೆ ಅದಕ್ಕೆ ಸಾಧ್ಯ ಆಗಲಿಲ್ಲ. 5 ಲೇಯರ್ನ ಇಂಟರ್ಸೆಪ್ಷನ್ ಇದ್ದಂಥ ವ್ಯವಸ್ಥೆ ಅದು, ಏರ್ ಡಿಫೆನ್ಸ್ ಇದ್ದಂಥ ವ್ಯವಸ್ಥೆ ಅದು, ಒಂದಲ್ಲ ಎರಡಲ್ಲ. ಏನು ಐರನ್ ಡೋಮು, ಐರನ್ ಬೀಮು, ಥಾಡು, ಆ್ಯರೋ 3 ಎಲ್ಲವನ್ನೂ ಇಟ್ಟುಕೊಂಡು ಅದರ ಮೇಲೆ ನಿರಂತರವಾದ ದಾಳಿಯನ್ನು ಅನುಭವಿಸ್ತು. ಅಂದರೆ ಇಡೀ ಈ 39 ದಿನಗಳಲ್ಲಿ ಈ ಎಲ್ಲ ರಾಷ್ಟ್ರಗಳು ಯಾವ್ಯಾವ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಇನ್ವಾಲ್ವ್ ಆಗಿದ್ವು ಅವರೆಲ್ಲ ಬೆತ್ತಲಾಗಿದ್ದಾರೆ. ಇಬ್ಬರು ಜೋಕರ್ಗಳು ಎದುರುಗಡೆ ನಿಂತಿದ್ದಾರೆ. ಒಬ್ಬನ ಹೆಸರು ಡೊನಾಲ್ಡ್ ಟ್ರಂಪು, ಮತ್ತೊಬ್ಬನ ಹೆಸರು ಶಹಬಾಜ್ ಶರೀಫು. ಈ ಶಹಬಾಜ್ ಶರೀಫ್ ಯುದ್ಧವನ್ನು ನಿಲ್ಲಿಸಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಆ ಕಡೆಯಿಂದ ಹಿಜ್ಬುಲ್ಲಾ ಉಗ್ರರನ್ನು ಇಸ್ರೇಲ್ ಅಟ್ಟಿಸಿಕೊಂಡು ಹೋಗಿ ಹೊಡಿತಾ ಇದೆ. ಇದು ಯುದ್ಧದ ಸಾರಾಂಶ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.